ओम वायुर्मे प्राणे श्रितः प्राणो हृदये हृदयं मयि अहमृते अमृतं ब्रह्मणि श्री गुरुभ्यो नमः हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ ಸಮೃದ್ಧಿಕರ ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕುಂಭರಾಶಿ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ನೋಡಿ, ಕುಂಭರಾಶಿಗೆ ಪ್ರಸ್ತುತ ಜನ್ಮ ಶನಿ ಪ್ರಭಾವ ನಡೀತಾ ಇದೆ. ಇನ್ನೇನು ಕೆಲವೇ ತಿಂಗಳು, 2 ತಿಂಗಳು ಕಾದು ಬಿಟ್ಟರೆ ಮಾರ್ಚ್ 28ನೇ ತಾರೀಕಿಗೆ ಜನ್ಮ ಶನಿ ಅನ್ನುವಂಥದ್ದು ದೂರ ಆಗುತ್ತೆ, ಅಂತ್ಯ ಶನಿ ಪ್ರಾರಂಭ ಆಗುತ್ತೆ. ಅಂತ್ಯ ಶನಿ ಬಹಳ ಒಳ್ಳೆಯದು, ಕುಂಭರಾಶಿಗೆ ಭಯಪಡೋ ಅವಶ್ಯಕತೆ ಇಲ್ಲ. ಮೇಲಾಗಿ ಗುರುಬಲನು ಮೇ 15ನೇ ತಾರೀಕು ಬಂದ್ಬಿಡುತ್ತೆ, ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಅದೆಲ್ಲ ಆಯಾ ಮಾಸ ಭವಿಷ್ಯಕ್ಕೆ ತಿಳಿಸ್ತಾ ಇರ್ತೀನಿ, ವರ್ಷ ಭವಿಷ್ಯದ ವಿಡಿಯೋಲಿ ನೀವು ಪೂರ್ತಿಯಾಗಿ ನೋಡ್ಬೋದು. ನೋಡಿ, ಮಾಸ ಭವಿಷ್ಯದಲ್ಲಿ ಕುಂಭರಾಶಿಗೆ ಈ ತಿಂಗಳು ಹೇಗಿದೆ. ರಾಶಿಯಿಂದ ದ್ವಿತೀಯ ರಾಹು, ಅಷ್ಟಮ ಕೇತು ಇವೆರಡೂ ಕೂಡ ಒಂದು ಸ್ವಲ್ಪ ತೊಂದರೆಗಳನ್ನು ಉಂಟು ಮಾಡುತ್ತೆ. ಯಾಕೆಂದರೆ ನಿಮ್ಮ ಮನೆ ಕಡೆಗೆ ಪ್ರಯಾಣವನ್ನು ರಾಹು ಬೆಳೆಸಿದ್ದಾರೆ, ಶುರು ಮಾಡಿದ್ದಾರೆ. ಅದು ನಿಮಗೆ ನಿಮ್ಮ ಮನೆಗೆ ಬಂದು ಸೇರೋದಕ್ಕೆ ಇನ್ನೊಂದು 5 ತಿಂಗಳಾಗುತ್ತೆ. ಪ್ರಯಾಣವನ್ನು ಬೆಳೆಸಿದ ಮೇಲೆ ಕುಂಭರಾಶಿಯವರಿಗೆ ಸ್ವಲ್ಪ ರಾಹುವಿನ ಪ್ರಭಾವ, ರಾಹುವಿನ ದೃಷ್ಟಿ ಇರೋದ್ರಿಂದ ಆದಷ್ಟು ಜಗನ್ಮಾತೆ ದೇವಿ ಪಾರ್ವತಿನ ಆರಾಧನೆ ಮಾಡ್ತಾ ಬನ್ನಿ, ಶಕ್ತಿ ದೇವತೆಯನ್ನು ಆರಾಧನೆ ಮಾಡ್ತಾ ಬನ್ನಿ. ಈಗಲಿಂದನೇ ಶುರು ಮಾಡಬೇಕು ನೀವು. ಮೇಲಾಗಿ ಶುಕ್ರ ಪ್ರಸ್ತುತ ನಿಮ್ಮ ರಾಶಿಯಲ್ಲೇ ಇದ್ದಾರೆ. ಹಾಗಾಗಿ ನಿಮಗೆ ಸುಖಾಧಿಪತಿ, ವಿಶೇಷವಾಗಿ ಭಾಗ್ಯಾಧಿಪತಿ ಶುಕ್ರನೇ. ಹಾಗಾಗಿ ಭಾಗ್ಯಗಳು ನಿಮ್ಮನ್ನು ಹುಡುಕೊಂಡು ಬರುವಂಥದ್ದು ಈ ತಿಂಗಳು ಸಹಜ, ಚೆನ್ನಾಗಿದೆ. ಶುಕ್ರನಿಂದ ವಿವಾಹ ಸಂಬಂಧಪಟ್ಟಂಥದ್ದು, ಶುಭ ಕಾರ್ಯ ಸಂಬಂಧಪಟ್ಟಂಥದ್ದು, ಸುಖ ಪಡುವಂಥದ್ದು, ಈ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ಕೆಲಸಗಳೆಲ್ಲ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ. ಮೇಲಾಗಿ ಯಾರ್ಯಾರು ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಬಂಗಾರದ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಯಾರ್ಯಾರು ನಿಮ್ಮ ಜೀವನದಲ್ಲಿ ಒಂದು ಹಂತಕ್ಕೆ ತಲುಪಬೇಕು ಅನ್ನುವಂಥವರೆಲ್ಲರೂ ಕೂಡ, ಈ ಆ್ಯಕ್ಟ್ರೆಸ್, ನಟ ನಟಿಯರಾಗ್ಬೋದು, ಫ್ಯಾಷನ್ ಡಿಸೈನಿಂಗ್ ಮಾಡ್ತಾ ಇರ್ತಕ್ಕಂಥವ್ರಾಗ್ಬೋದು, ಅಥವಾ ಬ್ಯೂಟಿ ಪಾರ್ಲರ್ ನಡೆಸ್ತಾ ಇರ್ತಕ್ಕಂಥವ್ರು, ಬ್ಯೂಟಿಷಿಯನ್ನು ಇತ್ಯಾದಿಗಳು ಮಾಡುವಂಥವ್ರಿಗೆಲ್ಲ ಸ್ವಲ್ಪ ಉತ್ತಮವಾದಂಥ ಫಲವನ್ನು ನಾವು ಅಪೇಕ್ಷೆ ಪಡ್ಬೋದು ಈ ತಿಂಗಳಲ್ಲಿ. ಇನ್ನು ರಾಶಿಯಿಂದ 12ನೇ ಮನೆಯಲ್ಲಿ ಬುಧ ಮತ್ತು ರವಿ ಸಂಚಾರ ಆಗುತ್ತೆ. 14ನೇ ತಾರೀಕು ರವಿ 12ನೇ ಮನೆಗೆ ಬರ್ತಾರೆ. ಅಂದರೆ ಸಪ್ತಮಾಧಿಪತಿ ವ್ಯಯದಲ್ಲಿದ್ದಾಗ ಒಂದು ಸ್ವಲ್ಪ ಮನೆಯಲ್ಲಿ ಕೋಪಗಳು, ತಾಪಗಳು, ಸಣ್ಣ ಪುಟ್ಟ ಜಗಳಗಳು ಇದೆಲ್ಲ ಬರುವಂಥ ಸಾಧ್ಯತೆ, ಇದೆಲ್ಲ ಬ್ಯಾಲೆನ್ಸ್ ಮಾಡಲೇಬೇಕಾಗುತ್ತೆ. ಕುಂಭರಾಶಿಯವರು ಕಂಪಲ್ಸರಿ ಮ್ಯಾಂಡೇಟರಿಯಾಗಿ ನೀವು ಶನಿ ಪರಮಾತ್ಮನ ದೇವಸ್ಥಾನಕ್ಕೆ ಹೋಗಬೇಕು. ಹಾಗೆ ಪ್ರದೋಷ ಪೂಜೆಗೆ ನೀವು ಪಾಲ್ಗೊಳ್ಬೇಕು, ಶಿವನ ದೇವಸ್ಥಾನಕ್ಕೆ ಹೋಗಬೇಕು. ಇದನ್ನು ಮರಿಬೇಡಿ, ನೀವು ಇದನ್ನು ಹಗುರವಾಗಿ ತೊಗೊಳ್ಬೇಡಿ. ಆದಷ್ಟು ಸ್ವಲ್ಪ ಶನಿ ಪರಮಾತ್ಮನ ಬಿಟ್ಟು ಹೋಗೋ ಸಮಯದಲ್ಲಿ, ಅಂದರೆ ಜನ್ಮ ಶನಿ ಬಿಟ್ಟು ಹೋಗೋ ಸಮಯದಲ್ಲಿ ಸ್ವಲ್ಪ ಸ್ವಾಮಿನ ಆರಾಧನೆ ಮಾಡಿ. ಸಂಧಿ ಕಾಲದಲ್ಲಿ ಸ್ವಲ್ಪ ಸಮಸ್ಯೆಗಳು ಮಾಡ್ಕೋಬೇಡಿ. ಈ ಟೈಮಲ್ಲಿ ಏನಾದರೂ ಆಕ್ಸಿಡೆಂಟ್ ಆಗೋದು, 6 ತಿಂಗಳು 3 ತಿಂಗಳು ಬೆಡ್ ರೆಸ್ಟ್ ತೊಗೊಳ್ಳೋದು, ಅಥವಾ ಕೋರ್ಟು ಕಚೇರಿ ಸಮಸ್ಯೆಗಳಾಗೋದು, ಈ ಥರದ್ದೆಲ್ಲ ಏನು ಬೇಕಾದ್ರೂ ಆಗ್ಬಿಡ್ಬೋದು. ಸಾಧ್ಯವಾದಷ್ಟು ಸ್ವಲ್ಪ ಅದ್ರ ಕಡೆ ಹೆಚ್ಚು ಗಮನ ಕೊಡುವಂಥದ್ದು ಭಾಳ ಉತ್ತಮ. ಇನ್ನು ಗುರು ಅಂತೂ ಸುಖ ಸ್ಥಾನದಲ್ಲಿದ್ದರೆ ಭಯಪಡೋ ಅವಶ್ಯಕತೆ ಇಲ್ಲ. ಆದರೆ ಒಂದು ಸಂತೋಷ ಸುದ್ದಿ ಏನಪ್ಪ ಅಂತಂದರೆ, ನೀಚನಾಗಿದ್ದಂಥ ಕುಜ ವಕ್ರಗತವಾಗಿ 21ನೇ ತಾರೀಕು ಪಂಚಮ ಸ್ಥಾನಕ್ಕೆ ಬರ್ತಾರೆ. ನೋಡಿ, ನೀಚ ಇದ್ದು 0 ಆಗೋದಕ್ಕಿಂತ ಶತ್ರು ಮನೆಗೆ ಬಂದು 20% ಲಾಭ ಬರೋದು ಒಳ್ಳೇದೇ ಅಲ್ವಾ. ಸ್ವಲ್ಪ ಮಟ್ಟಿಗೆ ಈ ವ್ಯವಸಾಯ ಮಾಡೋರಿಗೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅವ್ರಿಗೆ, ಭೂಮಿ ಸಂಬಂಧಪಟ್ಟಂಥ ಕೆಲಸ ಮಾಡೋರಿಗೆಲ್ಲ ಸ್ವಲ್ಪ ಹಿನ್ನಡೆಗಳಾಗ್ತಾ ಇರುತ್ತೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡಿ. ಈ ತಿಂಗಳೆಲ್ಲ ನೀವು ಖಂಡಿತ ಬ್ಯಾಲೆನ್ಸ್ ಮಾಡಲೇಬೇಕು. ಜನವರಿ ತಿಂಗಳಲ್ಲಿ ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರನೇ ನಿಮಗೆ ಖಂಡಿತ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ. ಓವರಾಲ್ ನೋಡಿದಾಗ ಶುಕ್ರ ತುಂಬ ಚೆನ್ನಾಗಿರೋದ್ರಿಂದ ಯಾವುದೇ ಕೆಟ್ಟದ್ದು ಬಂದರೂ ಕೂಡ ಅದು ಬ್ಯಾಲೆನ್ಸ್ ಆಗುತ್ತೆ. ಮೇಲಾಗಿ ನಿಮಗೆ ಪಂಚಮಾಧಿಪತಿ, ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಬುಧನೂ ಕೂಡ ಬುಧ 4ನೇ ತಾರೀಕಿಗೆ ವ್ಯಯಸ್ಥಾನಕ್ಕೆ ಬಂದ್ಬಿಡ್ತಾರೆ. ವ್ಯಯಸ್ಥಾನಕ್ಕೆ ಬಂದಾಗ ಬುಧ ಪಂಚಮಾಧಿಪತಿ ವ್ಯಯಕ್ಕೆ ಬಂದಾಗ ಸ್ವಲ್ಪ ಸಂತಾನಕ್ಕೆಲ್ಲ ಸಮಸ್ಯೆಗಳಾಗುವಂಥದ್ದು. ಯಾವುದೇ ಕಾರಣಕ್ಕೂ ಕುಂಭರಾಶಿಯವರು ಈ ತಿಂಗಳು, ಬರೋ ತಿಂಗಳು ಸಂತಾನಕ್ಕೆ ಪ್ಲಾನ್ ಮಾಡೋದು ಬೇಡ. ಮಾರ್ಚ್ ನಂತರ ಪ್ಲಾನ್ ಮಾಡ್ಕೊಳ್ಳಿ, ಇದು ಭಾಳ ಉತ್ತಮವಾದಂಥ ಸಂದರ್ಭ ಆಗುತ್ತೆ. ತನ್ಮೂಲಕ ನಿಮಗೆ ಅನುಕೂಲ, ಅಭಿವೃದ್ಧಿ, ಸಕ್ಸಸ್ಸು ಅನ್ನುವಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣ್ಬೋದು. ಜನ್ಮ ಶನಿ ಪ್ರಭಾವ ನೋಡಿ, ಈಗ ಕುಂಭರಾಶಿಯವ್ರಿಗೆ ಮಾರ್ಚ್ 28 ಇದೆಯಲ್ಲ, ಅಲ್ಲಿಂದ ಅಂತ್ಯ ಶನಿ ಪ್ರಾರಂಭ. ಒಂದು ಒಳ್ಳೆ ಸಮಯ. ಶನಿ ಬಿಟ್ಟು ಹೋಗ್ಬೇಕಾದ್ರೆ 2 ವರ್ಷ ಕೊಟ್ಟು ಹೋಗ್ತಾನೆ, ಕಾಯಬೇಕು ನೀವು. ಅದಕ್ಕೆ ಈ ಜನ್ಮ ಶನಿ ಪ್ರಭಾವ, ಅಂತ್ಯ ಶನಿ ಪ್ರಾರಂಭ, ಈ ಸಂದರ್ಭದಲ್ಲಿ, ಈ ಸಂಧಿ ಕಾಲದಲ್ಲಿ ಏನೇ ದೋಷ ಬಂದರೂ ಅದು ಪರಿಹಾರ ಮಾಡ್ಕೋಬೇಕು. ಹಾಗಾಗಿ ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದರೂ ಶನೇಶ್ವರ ಶಾಂತಿ ಮಾಡ್ತಾ ಇರ್ತಾರೆ. ಯಾವಾಗ ಮಾರ್ಚ್ 28ನೇ ತಾರೀಕು ಶನಿ ಬದಲಾವಣೆ ಆದರೆ ಮಾರ್ಚ್ 29ನೇ ತಾರೀಕು ಎಲ್ಲ ಕಡೆ ಶನಿ ಶಾಂತಿ ಮಾಡ್ತಾರೆ. ಅಲ್ಲೆಲ್ಲಾದರೂ ನೀವು ಹೆಸರು ಬರೆಸಿ ಪಾಲ್ಗೊಂಡು ಕುಂಭರಾಶಿಯವರು ಅಷ್ಟು ಜನ ಕೂಡ ಪರಿಹಾರ ಮಾಡ್ಕೊಳ್ಳಿ. ಎಲ್ಲೂ ಆಗಲಿಲ್ವಾ,
ಖಂಡಿತವಾಗಲೂ ನಾನು ನಿಮಗೋಸ್ಕರ ನಿಮ್ಮ ಸಹಕಾರದಿಂದ 1,00,000 ಸ್ವಾಹಾಕಾರದ ಶನೈಶ್ಚರ ಮಹಾಯಜ್ಞವನ್ನು ಮಾಡ್ತಾ ಇದ್ದೀನಿ. ನಿತ್ಯ ಸೌಭಾಗ್ಯ .in ಅನ್ನುವಂತಹ ವೆಬ್ಸೈಟ್ಗೆ ನೀವು ಲಾಗಿನ್ ಆದರೆ ಅದರಲ್ಲಿ ನಿಮಗೆ ಒಂದು ಫಾರ್ಮ್ ಕಾಣುತ್ತೆ. ಆ ಫಾರ್ಮಲ್ಲಿ ನಿಮ್ಮ ಗೋತ್ರ, ನಕ್ಷತ್ರ, ಹೆಸರು, ರಾಶಿ, ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಅಡ್ರೆಸ್ಸನ್ನು ಅದರಲ್ಲಿ ಫಿಲಪ್ ಮಾಡಿ ನೀವು ₹431 ಒಬ್ಬರಿಗೆ ನೀವು ಪೇ ಮಾಡಿ ಸಬ್ಮಿಟ್ ಮಾಡಿ ರಿಜಿಸ್ಟ್ರೇಷನ್ನ ಪ್ರಾಸೆಸ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮ್ಮ ಒಂದು ಹೆಸರಲ್ಲಿ ಗೋತ್ರ ನಕ್ಷತ್ರದಲ್ಲಿ ಪೂಜೆ ಆಗಿ ಮನೆಗೆ ಪ್ರಸಾದವಾಗಿ ಮಂತ್ರಾಕ್ಷತೆ ಸಮೇತವಾಗಿ ಕುದುರೆ ಲಾಳ ನಿಮ್ಮ ಮನೆಗೆ ಬಂದು ಸೇರುತ್ತೆ. ಆ ಕುದುರೆ ಲಾಳವನ್ನು ದೇವರ ಮನೆಯಲ್ಲಿ ಅಥವಾ ಮೈನ್ ಡೋರಲ್ಲಿ ಅಥವಾ ಕಾರಲ್ಲೋ ನೀವು ಇಟ್ಕೊಂಡು ಅದನ್ನು ಉಪಯೋಗಿಸ್ಬೋದು. ಅದರಿಂದ ಶನಿ ಪ್ರಭಾವದಿಂದ ಸ್ವಲ್ಪ ನಿಮಗೆ ಕಡಿಮೆ ಪ್ರಾಬ್ಲಮ್ಸು ಬರುತ್ತೆ. ಅಂದರೆ ಸಮಸ್ಯೆ ನಿವಾರಣೆ ಆಗಿಬಿಡುತ್ತೆ, ಝೀರೋ ಆಗುತ್ತೆ ಅಂತ ನಾನು ಯಾವತ್ತೂ ಹೇಳಲ್ಲ ಯಾರಿಗೂ. ನಾವೇನು ದೇವರೇನಲ್ಲ. ಶನಿಯ ಪ್ರಭಾವ ಜೋರಾಗಿ ಬೀಳೋ ಏಟು ಮೆಲ್ಲಗೆ ಬೀಳೋ ಥರ ಶನಿ ಪರಮಾತ್ಮ ನಿಮಗೆ ಮಾಡ್ತಾನೆ. ಕುದುರೆ ಲಾಳ ಮನೆಗೆ ಪ್ರಸಾದವಾಗಿ ಬರುತ್ತೆ. ನಿಮ್ಗೇನಾದರೂ ಕನ್ಫ್ಯೂಷನ್ ಆಯಿತು, ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಬರಲಿಲ್ಲ, ನಮ್ಗೆ ಉಪಯೋಗ ಮಾಡ್ಲಿಕ್ಕೆ ಬರಲ್ಲ ಅಂತಂದರೆ ಖಂಡಿತವಾಗ್ಲೂ ನೀವು ಕೆಳಗಡೆ ಕಾಡ್ತಾ ಇರ್ತಕ್ಕಂಥ ನಂಬರ್ ಇದೆಯಲ್ಲ ಫಾರ್ ಸೇವಾ ಕಾಂಟ್ಯಾಕ್ಟ್ ಅಂತ, ಆ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ 8431384001 ಅಥವಾ 8147568255 ಎರಡು ನಂಬರಲ್ಲಿ ಯಾವ ನಂಬರ್ಗಾದರೂ ಫೋನ್ ಮಾಡಿ. 8 ಅನ್ನೋದು ನೋಡಿ ಸ್ಟಾರ್ಟಿಂಗ್ ಲೆಟರ್, ಅದು ಕೂಡ ಸ್ಟಾರ್ಟಿಂಗ್ ನ್ಯೂಮರಿಕ್ ನಂಬರು, ಅದು ಶನಿಗೆ ಸಂಬಂಧಪಟ್ಟದ್ದೇ. ಅಂದರೆ ಮಾಡೋದನ್ನು ಸರಿಯಾಗಿ ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ಮೂಲ ಉದ್ದೇಶ. ಅದಕ್ಕೆ ಪರಿಪೂರ್ಣವಾಗಿ ಸರಿಯಾಗಿ ಯಾಗವನ್ನು ಮಾಡೋದಕ್ಕೆ ಬೇಕಾದ ಪೂರ್ವ ತಯಾರಿಗಳನ್ನು ಕರೆಕ್ಟಾಗಿ ಮಾಡ್ಕೋತಾ ಇದ್ದೀವಿ. ಆ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಿಮಗೆ ಅವ್ರು ಟೆಲಿಕಾಲರ್ಸು ನಿಮಗೆ ಗೈಡ್ ಮಾಡ್ತಾರೆ, ನಿಮಗೆ ಎಜುಕೇಟ್ ಮಾಡಿ ನಿಮಗೆ ಸಪೋರ್ಟ್ ಮಾಡ್ತಾರೆ. ರಿಜಿಸ್ಟ್ರೇಷನ್ ಪ್ರಾಸೆಸ್ನ ನೀವು ಕಂಪ್ಲೀಟ್ ಮಾಡ್ಕೋಬೋದು. ಒಬ್ಬರಿಗೆ ₹431. ಜನವರಿ ತಿಂಗಳಲ್ಲಿ ಕೇವಲ ಶುಕ್ರ ಮಾತ್ರ ಚೆನ್ನಾಗಿದ್ದಾರೆ, ಇನ್ನೆಲ್ಲ ಗ್ರಹಗಳು ಸಾಧಾರಣವಾಗಿದೆ ಅಂತಂದರೆ ಶುಕ್ರ ಒಬ್ಬನೇ ಚೆನ್ನಾಗಿರೋದ್ರಿಂದ ಮಿಶ್ರ ಫಲ ಅಂತ ತಗೋಬಹುದು. ಜನವರಿ ತಿಂಗಳಲ್ಲಿ ಯಾವುದೇ ಕೆಲಸ ತುಂಬ ದೊಡ್ಡ ಪ್ರಮಾಣದಲ್ಲೂ ಮುಗಿಯಲ್ಲ, ತುಂಬ ನೆಗೆಟಿವ್ ಆಗಿ ಹೋಗಲ್ಲ. ಅದಂತೂ ತುಂಬ ಇಂಪಾರ್ಟೆಂಟ್. ಉದ್ಯೋಗದಲ್ಲೂ ಕೂಡ ಸಣ್ಣ ಪುಟ್ಟ ಬದಲಾವಣೆ ಆಗ್ಬೋದು, ತನ್ಮೂಲಕ ಯಶಸ್ವಿ ಆಗ್ಬೋದು. ನೀವು ಗೌರ್ಮೆಂಟ್ ಉದ್ಯೋಗ ಮಾಡುವಂಥವ್ರು ಕೂಡ ತುಂಬ ಚೆನ್ನಾಗಿದೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಉತ್ತಮವಾಗಿ ಒಂದು ಗೋಲನ್ನು ರೀಚ್ ಮಾಡುವಂಥ ಯೋಗಗಳು ಹೆಚ್ಚಾಗಿ ಕಾಣ್ತಾ ಇದೆ. ಜೊತೆಗೇನಪ್ಪ ಅಂತಂದ್ರೆ ಆರಂಭದ ದಿನಗಳು, ಜನವರಿ ಆರಂಭದ ದಿನಗಳು ಸ್ವಲ್ಪ ತೊಂದರೆ ಆಗ್ಬೋದು. ಮಧ್ಯಮದಲ್ಲಿ ನಂತರ ಅಂದರೆ ಒಂದು 21ನೇ ತಾರೀಕು ನಂತರ ತುಂಬ ಉತ್ತಮವಾಗಿದೆ. ದಾಂಪತ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳು ದೂರ ಆಗುತ್ತೆ. ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ, ಮೋಸ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವುದೇ ಸಮಸ್ಯೆ ಸಂಬಂಧಗಳು ದೊಡ್ಡ ಪ್ರಮಾಣದಲ್ಲಿ ಬಂದರೆ ಅದನ್ನು ಪರಿವರ್ತನೆ ಮಾಡಿ ಸಣ್ಣ ಪ್ರಮಾಣಕ್ಕೆ ಅದನ್ನು ಬದಲಾಯಿಸಿಕೊಂಡು ಪರಿಹಾರ ಮಾಡುವಂಥ ಶಕ್ತಿ, ಭಾಗ್ಯತೆ, ಯೋಗ್ಯತೆ ಭಗವಂತ ನಿಮಗೆ ತಿಂಗಳು ಕೊಡ್ತಾನೆ. ಭಯಪಡೋ ಅವಶ್ಯಕತೆ ಇಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.